ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸ್ಟಿಚ್ ಕ್ವೀನ್ ಮಷೀನ್ನ ಅನ್ಬಾಕ್ಸಿಂಗ್ ಮಾಡುವಂಥ ವಿಡಿಯೋ, ಅದ್ರ ಜೊತೆಗೆ ಅದರಲ್ಲಿ ಬಂದಿರುವಂತಹ ಮಟೀರಿಯಲ್ ಏನೇನು ಅಂತ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಿಚ್ ಕ್ವೀನ್ ಮಷೀನ್ದು ಅನ್ಬಾಕ್ಸಿಂಗ್ ಅಂತ ಆಗ್ತಿದೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಇದಕ್ಕೆ ಏನೇನು ಪಾರ್ಟ್ಸ್ ಬಂದಿದೆ ಅಂತಂದು ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದ್ರ ಹೆಸರು ಬಂದುಬಿಟ್ಟು ಉಷಾ ಸ್ಟಿಚ್ ಕ್ವೀನ್ ಅಂತಂದು. ಇದರಲ್ಲಿ ಓನ್ಲಿ 3 ಆಪ್ಷನ್ಸ್ ಅಷ್ಟೇ ಇರೋದು: ನಾರ್ಮಲ್ ಸ್ಟಿಚ್, ಜಿಗ್ಜಾಗ, ಪೀಕೋ. ಇವು 3 ಬರುತ್ತೆ. ನಿಮಗೆ ಎಂಬ್ರಾಯ್ಡ್ರಿ ಬೇಕಂತಂದರೆ ರಿಂಗ್ ಇಟ್ಕೊಂಡು ಮಾಡ್ಕೋಬೋದು. ಬಟ್ ಎಂಬ್ರಾಯ್ಡ್ರಿ ಇದ್ರಾಗ ಅಷ್ಟು ಸಫಿಷಿಯೆಂಟ್ ಆಗಲ್ಲ. ಜಸ್ಟ್ ಸ್ಟಿಚಿಗೆ ಪೀಕೋ ಫಾಲ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದ್ರ ಜೊತೆಗೆ ಏನೇನು ಬಂದಿದೆ ಅಂತಂದರೆ ಪೆಡಲ್. ನಾವು ಬೇಕಾದರೆ ಇದನ್ನು ಮ್ಯಾನುವಲ್ ಕೂಡ ಸ್ಟಿಚ್ ಮಾಡ್ಬೋದು, ಹಾಗೆ ನಮಗೆ ಪವರ್ ಕೂಡ ಯೂಸ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೋದು. ಸೊ ಇದರಲ್ಲಿ 2 ಪ್ಲಗ್ ಕೊಟ್ಟಿರ್ತಾರೆ. ಒಂದು ಮಷಿನ್ಗೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು, ಹಾಗೆ ಇದನ್ನು ಪ್ಲಗ್ಗಿಗೆ ಹಾಕಿ ಬಟನ್ ಆನ್ ಮಾಡಿಕೊಂಡ್ರೆ ಇದನ್ನು ಪೆಡಲ್ ಕಾಲಿಂದ ತುಳಿದ್ರೆ ನಮಗೆ ಈ ಮಷಿನ್ ಆನ್ ಮಾಡ್ಕೋಬೋದು. ಆಮೇಲೆ ಇದ್ರ ಜೊತೆಗೆ ಜಸ್ಟ್ ಓನ್ಲಿ 2 ಫೂಟ್ಸ್ ಅಷ್ಟೇ ಬರುತ್ತೆ, ಜಾಸ್ತಿ ಏನು ಬರೋಲ್ಲ. ಒಂದು ಬಂದುಬಿಟ್ಟು ನಾರ್ಮಲ್ ಫೂಟ್, ಆಲ್ರೆಡಿ ಮಷೀನಲ್ಲೇ 1 ಫೂಟ್ ಕೊಟ್ಟಿರ್ತಾರೆ ಅವರು, ಮತ್ತು ಎಕ್ಸ್ಟ್ರಾ ಏನು ಜಾಸ್ತಿ ಫೂಟ್ ಬರೋದಿಲ್ಲ. ಬೇಕು ಅಂತಂದರೆ ನಮಗೆ ನಾವು ಮತ್ತು ಬೇರೆ ಅಮೌಂಟ್ ಕೊಟ್ಟು ನಮ್ಗೆ ಬೇಕಂದರೆ ಬೇರೆ ಫೂಟ್ ತೊಗೋಬೋದು. ಸೊ ಇಲ್ಲಿ ಕೊಡೋದು ಅಂದರೆ ಓನ್ಲಿ ಒಂದು ನಾರ್ಮಲ್ ಫೂಟ್, ಇನ್ನೊಂದು ಬಂದುಬಿಟ್ಟು ಇಲ್ಲಿ ಜಿಗ್ಜಾಗ್ ಫೂಟ್. ಇಲ್ಲಿ ತೋರಿಸ್ತಿದ್ದೀನಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇವಿಷ್ಟು ಮಾತ್ರ ಎಕ್ಸ್ಟ್ರಾ ನಮಗೆ ಬರುತ್ತೆ. ಇದು ಬಂದುಬಿಟ್ಟು ಮಷಿನ್ಗೆ ಹಾಕುವಂತಹ ನೀಡಲ್ಸ್. 1 2 ಇದೆ ಅಷ್ಟೇ, 2 3 ಇರ್ಬೋದು ಅಷ್ಟೇ. ನೆಕ್ಸ್ಟ್ ಇವು ನಾವು ಥ್ರೆಡ್ನ ಇಲ್ಲಿ ಮೇಲ್ಗಡೆ ಹಾಕ್ತೀವಲ್ಲ, ಅದಕ್ಕೆ ಕೆಳಗಡೆ ಹಾಕಬೇಕು, ಅದಕ್ಕೆ ಒಂದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆಯಲ್ಲಿ ಕೊಟ್ಟಿಲ್ವಾ ಹೋಲು, ಇಲ್ಲಿ ಈ ಥರ ಹಾಕೋಬೇಕು. ಇವನು ಹಾಕ್ಲಿಕ್ಕಂತಲೇ ಕೊಟ್ಟಿದ್ದಾರೆ. ಇನ್ನು ಈ ಥರ 2 ಹಾಕೊಳ್ಳೋಕೆ ಕೊಟ್ಟಿದ್ದಾರೆ, ನೋಡಿದ್ರಿ ಏನು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀಡಲ್ ಆಯಿತು. ಒಂದು ಕೇಸ್ ಕೊಟ್ಟಿರ್ತಾರೆ, ಬಾಬಿನ್ ಕೊಟ್ಟಿರ್ತಾರೆ, ಬಾಬಿನ್ ಕೇಸ್ ಹಾಕೋಕ್ಕೆ. ಒಂದು ಆಲ್ರೆಡಿ ಮಷಿನ್ ಒಳಗೆ ಇರುತ್ತೆ, ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಓನ್ಲಿ 2 ಬಾಬಿನ್ ಕೇಸ್, ಒಂದು ಕೇಸ್ 2 ಬಾಬಿನ್ ಬಂದಿರುತ್ತೆ. ಇದು ಬಂದುಬಿಟ್ಟು ಸ್ಕ್ರೂ ಡ್ರೈವರ್ ಥರ ಇದು ವರ್ಕ್ ಆಗುತ್ತೆ. ನಮ್ಗೆ ಇಲ್ಲಿ ಏನಾದರೂ ಥ್ರೆಡ್, ಇವಾಗ ಏನಾದರೂ ಫಾನರ್ ಏನಾದರೂ ಉಜ್ಕೋಬೇಕಾದ್ರೆ ಈ ಥರ ನಾವು ಹಾಕಿಬಿಟ್ಟು ಹಿಂಗೆ ಉಜ್ಕೋಬೋದು, ಅದಕ್ಕಿದು ಯೂಸ್ ಆಗುತ್ತೆ. ಸೊ ಇದು ಇಷ್ಟೇ ಬಂದಿರೋದು ಮಟೀರಿಯಲ್ಸ್. ಆಮೇಲೆ ಇದು ಮ್ಯಾನುವಲ್ ಕೂಡ ಆಗಿರುತ್ತೆ, ಸ್ಟ್ಯಾಂಡ್ ಕೂಡ ಬಂದಿದೆ. ಬಟ್ ಮೇಲಿದವ್ರದ್ದು ಏನಿದೆ ಪ್ಲಾವಿಡಿಂದು ಸ್ಟ್ಯಾಂಡು ನಾನು ಸೆಲೆಕ್ಟ್ ಮಾಡಿದ್ದಿಲ್ಲ ಅಂತ ಅವ್ರು ಕೊಟ್ಟು ಕಳಿಸಿಲ್ಲ, ಹಾಗಾಗಿ ಅದನ್ನು ಪೂರ್ತಿ ಸ್ಟ್ಯಾಂಡ್ ನಾವಿನ್ನು ಅನ್ಬಾಕ್ಸಿಂಗ್ ಮಾಡಿಲ್ಲ. ಮತ್ತು ಇದಕ್ಕೆ ಮ್ಯಾನುವಲಿ ಬೇಕಾಗುತ್ತೆ ಅಂತಂದರೆ ಒಂದು ಥ್ರೆಡ್ ಪಟ್ಟ ಅಂತಾರಲ್ಲ, ಅದನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಒಂದು ಬಾಕ್ಸ್, ಇದು ಏನಾದರೂ ಥ್ರೆಡ್ ಗಿಡ್ ಎಲ್ಲ ಹಾಕಲಿಕ್ಕೆ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಾವು ಮೋಟರ್ ಕೂಡ ಅಟ್ಯಾಚ್ ಇದೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಇದು ಬಂದುಬಿಟ್ಟು ಇಲ್ಲಿ ವೀಲ್, ಇಲ್ಲಿ ಆಲ್ರೆಡಿ ಒಂದು ವೀಲ್ ಇದೆ, ಇದು ಮೋಟರ್ಗೆ ಅಟ್ಯಾಚ್ ಇದೆ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಇಲ್ಲಿ ಹಿಂದ್ಗಡೆ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆ ಇಲ್ಲ, ಇದು ಮೋಟರ್. ಇದು ಬಂದುಬಿಟ್ಟು ಈ ಮೋಟರ್ಗೆ ಅಟ್ಯಾಚ್ ಇದೆ. ಇದನ್ನು ನಾವು ರಿಮೂವ್ ಮಾಡಿಕೊಂಡು ಈ ವೀಲಿಗೆ ಕೆಳಗಡೆ ನಾವು ಮ್ಯಾನುವಲ್ ಪೆಡಲ್ ಹಾಕ್ಕೊಂಡು ತುಳಿಬೋದು. ಸೊ ಇದು ಇಷ್ಟು ಬಂದಿರೋದು ಈ ಮಷಿನ್ನಲ್ಲಿ. ನೆಕ್ಸ್ಟ್ ಸ್ಟ್ಯಾಂಡ್, ನಾನು ಸ್ಟ್ಯಾಂಡ್ ಎಲ್ಲ ಫುಲ್ ಕೆಳಗಿಂದೆಲ್ಲ ಸೆಟ್ ಕೊಟ್ಬಿಟ್ಟಿದ್ದಾರೆ. ಬಟ್ ಇದು ಮೇಲೆ ಆ ಪ್ಲಾವಿಡ್ ಬಂದಿಲ್ಲ ಅಂತ ನಾನು ಇದನ್ನು ಓಪನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಮೇಲ್ ಪ್ಲಾವಿಡ್ ಅವ್ರು ಕಳಿಸ್ಕೊಟ್ಮೇಲೆ ಇದನ್ನು ಬಿಚ್ಚಿ ಸೆಟ್ ಮಾಡ್ಕೋತೀನಿ. ಈಗ ಸದ್ಯಕ್ಕೆ ಸ್ವಲ್ಪ ಪವರ್ನ ಯೂಸ್ ಮಾಡಿಕೊಂಡೆ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಇದ್ರ ಜೊತೆ ಬಂದಿರುವಂಥ ಮಟೀರಿಯಲ್ಸ್. ಸೊ ನಿಮಗೆ ಇಷ್ಟ ಆದರೆ ಈ ಮಷಿನ್ನ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ
ಮಟೀರಿಯಲ್ ಡೆಮೋನ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಪ್ಲೀಸ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.